ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 9ನೇ ತರಗತಿಯ ವಿಜ್ಞಾನ ವಿಷಯ ಸಂಕಲನಾತ್ಮಕ ಮೌಲ್ಯಮಾಪನ 2025-26 ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ಆಲ್ರೆಡಿ ಮಾಡೆಲ್ ಕ್ವಶನ್ ಪೇಪರ್ಸ್ ಎಲ್ಲ ಇದ್ದಾವೆ ಮಕ್ಕಳು, ಅವೆಲ್ಲ ನೋಡಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಮೊದಲನೇದಾಗಿ ಭಾಗ ಎ ಭೌತ ವಿಜ್ಞಾನ. ಸೊ ಇದರಲ್ಲಿ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಇದ್ದಾವೆ, ನೋಡೋಣ. ಮೊದಲನೇದು, ಬಿಲ್ಲಿನ ಆಕಾರದಲ್ಲಾದ ಬದಲಾವಣೆಯು ಮುಂದಿನ ಈ ಶಕ್ತಿ ಸಾಧನಕ್ಕೆ ಉದಾಹರಣೆ ಅಂತ ಕೇಳಿದರೆ ಅದು ಪ್ರಚನ ಶಕ್ತಿಗೆ ಉದಾಹರಣೆ. ಸೆಕೆಂಡ್ ಕ್ವಶನ್, ಒಂದು ಮೋಟಾರ್ ವಾಹನ 5 ಸೆಕೆಂಡುಗಳಲ್ಲಿ 18 km/hನಿಂದ 36 km/h ವೇಗವನ್ನು ತಲುಪಿದೆ. ಅದು ಏಕರೂಪ ವೇಗೋತ್ಕರ್ಷದಲ್ಲಿ ಚಲಿಸಲಾಗುತ್ತಿದೆ. ವೇಗೋತ್ಕರ್ಷ ಲೆಕ್ಕಾಚಾರ ಮಾಡಿ. ಸೊ ಯು ಕೊಟ್ಟಿದ್ದಾರೆ, ವಿ ಕೊಟ್ಟಿದ್ದಾರೆ, ಸೊ ನಮಗೆ ಟಿನೂ ಕೊಟ್ಟಿದ್ದಾರೆ. ಸೊ ವೇಗೋತ್ಕರ್ಷ ಎ = v - u/t. ಸೊ ಸೂತ್ರಕ್ಕೆ ಹಾಕಿದರೆ 1 m/s ಇಸ್ ದ ಆನ್ಸರ್. ನೆಕ್ಸ್ಟ್, ಮುಂದಿನ ಚಿತ್ರವು ಯಾವ ಚಲನೆಯ ನಿಯಮವನ್ನು ಪ್ರತಿನಿಧಿಸುತ್ತದೆ? ಸೊ ಇಲ್ಲಿ ನೋಡಿ, ನಿಮಗೆ ಕಾಣಿಸ್ತಾ ಇದೆ, ಇದು ನ್ಯೂಟನ್ ಚಲನೆಯ 3ನೇ ನಿಯಮ. ಏಕೆಂದರೆ ಅವನು ಆ ದೋಣಿಯಿಂದ ಕಾಲನ್ನು ಮುಂದಕ್ಕೆ ಹಾಕ್ತಿದ್ದಾನೆ. ಸೊ ಮುಂದಕ್ಕೆ ಹಾಕ್ದಾಗ ಏನಾಗುತ್ತೆ, ಪ್ರತಿಯೊಂದು ಒಂದು ಚಟುವಟಿಕೆಗೂ ಸಮ ಮತ್ತು ವಿರುದ್ಧವಾದ ಕ್ರಿಯೆ ಇರ್ತದೆ, ಹಾಗಾಗಿ ಅವನು ಮುಂದೆ ಹೋಗ್ತಾನೆ. ಸೊ ಇದು ನ್ಯೂಟನ್ ಚಲನೆಯ 3ನೇ ನಿಯಮ ಆಗಿರ್ತದೆ. ನೆಕ್ಸ್ಟ್ ಥರ್ಡ್ ಮೇನ್ ಫೋರ್ತ್ ಕ್ವಶನ್, ಒಂದು ವಾಹನದ ದ್ರವ್ಯರಾಶಿ 1500 kg ವಾಹನವನ್ನು ಋಣ ವೇಗೋತ್ಕರ್ಷ 1.77 m/s² ನಿಶ್ಚಲ ಸ್ಥಿತಿಗೆ ತಂದರೆ ವಾಹನ ಮತ್ತು ರಸ್ತೆಯ ನಡುವೆ ಉಂಟಾಗುವ ಬಲ ಪ್ರಮಾಣ ಎಷ್ಟು? ಸೊ ಇಲ್ಲಿ ಎಮ್ ಕೊಟ್ಟಿದ್ದಾರೆ, ಎ ಕೊಟ್ಟಿದ್ದಾರೆ. ಸೊ F = m × a ಸೂತ್ರವನ್ನು ಹಾಕಿದರೆ -2250 ನ್ಯೂಟನ್ಗಳಾಗ್ತವೆ. ನೆಕ್ಸ್ಟ್ 5ನೇ ಪ್ರಶ್ನೆ, ಕಾರಣ ಕೊಡಿ ಕೇಳಿದರೆ, ಭೂಮಿಯ ಮೇಲಿರುವ ತೂಕಕ್ಕಿಂತ ಚಂದ್ರನ ಮೇಲ್ಮೈ ಮೇಲೆ ಇಳಿದಾಗ ಗಗನಯಾತ್ರಿಯ ತೂಕ ಕಡಿಮೆ ಇರುತ್ತದೆ. ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ಮಕ್ಕಳ. ಫಸ್ಟ್ ಆ ಕ್ವಶನ್ ನೋಡೋಣ. ಚಂದ್ರನ ರಾಶಿಯು ಭೂಮಿಯ ರಾಶಿಗಿಂತ ಕಡಿಮೆ ಇದೆ. ಇದರಿಂದಾಗಿ ಚಂದ್ರ ವಸ್ತುಗಳನ್ನು ಮೇಲೆ ಹಾಕುವ ಆಕರ್ಷಣಾ ಬಲ ಕಡಿಮೆ ಇರೋದ್ರಿಂದ ಭೂಮಿಯ ಮೇಲಿರುವಾಗ ಇರುವ ತೂಕಕ್ಕಿಂತ ಚಂದ್ರನ ಮೈ ಮೇಲೆ ಇಳಿದಾಗ ಗಗನಯಾತ್ರಿಗಳ ತೂಕ ಕಡಿಮೆ ಇರ್ತದೆ. ಸೊ ಅದಕ್ಕೆ ಆಪ್ಷನ್ ಕೊಟ್ಟು, ಒಂದು ವೇಳೆ ಚಂದ್ರ ಭೂಮಿಯನ್ನು ಆಕರ್ಷಿಸಿದ್ದೇ ಆದರೆ ಭೂಮಿಯು ಚಂದ್ರನ ಕಡೆಗೆ ಚಲಿಸುವುದಿಲ್ಲವೇಕೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವು ಚಲನೆಯ 2ನೇ ನಿಯಮದ ಪ್ರಕಾರ ಒಂದು ನಿರ್ದಿಷ್ಟ ಬಲಕ್ಕೆ ಒಂದು ವಸ್ತುವಿನ ವೇಗೋತ್ಕರ್ಷವು ಅದರ ರಾಶಿಗೆ ವಿಲೋಮಾನುಪಾತದಲ್ಲಿರ್ತದೆ. ಭೂಮಿಯ ರಾಶಿಗೆ ಹೋಲಿಸಿದಾಗ ಚಂದ್ರನ ರಾಶಿ ಕಡಿಮೆ ಇರೋದ್ರಿಂದ ಭೂಮಿಯ ವೇಗೋತ್ಕರ್ಷವು ದರವು ಚಂದ್ರನ ವೇಗೋತ್ಕರ್ಷ ದರ ಚಂದ್ರದ ಕಡೆಗೆ ಚಲಿಸೋದಿಲ್ಲ. ನೆಕ್ಸ್ಟ್ 6ನೇ ಪ್ರಶ್ನೆ, ವಿಶ್ವವ್ಯಾಪಿ ಗುರುತ್ವ ನಿಯಮ ಎಂದರೇನು? ವಿಶ್ವದ ಪ್ರತಿಯೊಂದು ವಸ್ತು ಇತರೆ ವಸ್ತುವನ್ನು ಬಲವೊಂದಿಗೆ ಆಕರ್ಷಿಸುತ್ತದೆ. ಆ ಆಕರ್ಷಣಾ ಬಲಗಳ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿಯೂ ಅವುಗಳ ನಡುವಣ ಅಂತರಕ್ಕೆ ವಿಲೋಮಾನುಪಾತದಲ್ಲಿ ಇರ್ತದೆ. ಇದನ್ನೇ ನಾವು ವಿಶ್ವವ್ಯಾಪಿ ಗುರುತ್ವ ನಿಯಮ ಅಂತ ಹೇಳಿ ಕರೆಯುವಂಥದ್ದು. ಸೊ ಅದೇ ನಮ್ಗೆ ಗೊತ್ತಿದೆ ಮಕ್ಕಳ, F = g × m1 m2 / d1² ಆಗಿರ್ತದೆ. ನೆಕ್ಸ್ಟ್, ಬಸ್ ಅಥವಾ ಲಾರಿ ಅಗಲವಾದ ಟೈರನ್ನು ಹೊಂದಿರುವುದೇಕೆ ಅಂತ ಕೇಳಿದ್ದಾರೆ. ಯಾಕೆಂತ ಹೇಳಿದರೆ, ಹೆಚ್ಚು ಭಾರ ಇರೋದ್ರಿಂದ ಬಸ್ಸು ಮತ್ತು ಲಾರಿಗಳು ಅದು ಟೈರಿನ ಮೇಲೆ ಹೆಚ್ಚಿನ ಒತ್ತಡ ಹಾಕುತ್ತದೆ, ಹಾಗಾಗಿ ಅವುಗಳ ಟೈರಿನ ವಿಸ್ತೀರ್ಣ ದೊಡ್ಡದಾಗಿರುತ್ತೆ. ನೆಕ್ಸ್ಟ್, ನೀವು ಬೈಸಿಕಲ್ ತುಳಿಯುವಾಗ ಸಂಭವಿಸುವ ವಿವಿಧ ರೀತಿಯ ಶಕ್ತಿ ವರ್ಗಾವಣೆ ಯಾವ್ಯಾವು ಅಂತ ಕೇಳಿದ್ದಾರೆ. ಮೊದಲನೇದು, ಸ್ನಾಯು ಶಕ್ತಿಯು ಸವಾರನ ದೇಹದ ಉಷ್ಣ ಶಕ್ತಿ ಮತ್ತು ಬೈಸಿಕಲ್ನ ಚಲನಾ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ. ಸೊ ಸ್ನಾಯು ಶಕ್ತಿ, ಉಷ್ಣ ಶಕ್ತಿ ಮತ್ತು ಚಲನ ಶಕ್ತಿ ಆಗ್ತದೆ. ನೆಕ್ಸ್ಟ್ ಫೋರ್ತ್ ಮೇನ್ 9ನೇ ಪ್ರಶ್ನೆ, ಅದರಲ್ಲಿ ಸಬ್ ಕ್ವಶನ್ ಎ, ಜಡತ್ವವನ್ನು ಏರಿಕೆ ಕ್ರಮದಲ್ಲಿ ಬರೀಲಿಕ್ಕೆ ಕೇಳಿದ್ದಾರೆ ಮಕ್ಕಳ. ಸೊ ಫಸ್ಟು ಆಟಿಕೆ ಕಾರು ಬರುತ್ತೆ. ನೆಕ್ಸ್ಟು ಬೈಸಿಕಲ್, ಕುದುರೆ ಗಾಡಿ, ಟಿಪ್ಪರ್ ಲಾರಿ, ರೈಲ್ ಬರ್ತದೆ. ಬಿ, ಚಲಿಸುತ್ತಿರುವ ಬಸ್ಸಿಗೆ ತಕ್ಷಣ ಬ್ರೇಕ್ ಹಾಕಿದಾಗ ಅದು ನಿಶ್ಚಲ ಸ್ಥಿತಿಗೆ ಬರುವಾಗ ನಾವು ಮುಂದಕ್ಕೆ ಬಾಗುತ್ತೇವೆ ಮತ್ತು ಅದು ಚಲಿಸಲಾರಂಭಿಸಿದಾಗ ಹಿಂದಕ್ಕೆ ಬಾಗ್ತೇವೆ. ಯಾಕೆಂದರೆ ಜಡತ್ವದ ಕಾರಣದಿಂದಾಗಿ ಚಲನಾ ಸ್ಥಿತಿಯಲ್ಲಿದ್ದ ನಾವು ಚಲನಾ ಸ್ಥಿತಿಯಲ್ಲೇ ಮುಂದುವರಿಯಲು ಮುಂದಕ್ಕೆ, ಬಸ್ ಚಲಿಸುವಾಗ ಪ್ರಾರಂಭಿಸಿದಾಗ ನಿಶ್ಚಲ ಸ್ಥಿತಿಯಲ್ಲಿದ್ದ ನಾವು ನಿಶ್ಚಲ ಸ್ಥಿತಿಯಲ್ಲೇ ಮುಂದುವರಿಯಲು ಹಿಂದಕ್ಕೆ ಬಾಗ್ತೇವೆ. ಸೊ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ನ್ಯೂಟನ್ ಚಲನೆಯ 3ನೇ ನಿಯಮ ಬರೆಯಿರಿ. 2 ಉದಾಹರಣೆ ಕೇಳಿದ್ದಾರೆ. ಪ್ರತಿಯೊಂದು ಕ್ರಿಯೆಗೆ
ವಿರುದ್ಧ ಮತ್ತು ಸಮನಾದ ಪ್ರತಿಕ್ರಿಯೆ ಎಂದು ಯಾವಾಗಲೂ ಇರುತ್ತದೆ. ಅದನ್ನೇ ಮೂರನೇ ನಿಯಮ ಅಂತೀವಿ. ಉದಾಹರಣೆಗೆ ರಾಕೆಟ್ ಹಾರುವಾಗ ನಿಷ್ಕಾಸ ಅನಿಲಗಳು ಅದರ ಸೂಸುಬಾಯಿಯ ಮೂಲಕ ಹೊರಕ್ಕೆ ತಳ್ಳಲ್ಪಡುತ್ತದೆ. ಸೊ ಅದು ಕ್ರಿಯೆ ಆಗಿರುತ್ತದೆ. ಸೊ ವಿರುದ್ಧ ದಿಕ್ಕಿನಲ್ಲಿ ವೇಗೋತ್ಕರ್ಷವನ್ನು ಗಳಿಸಿಕೊಳ್ಳುತ್ತದೆ, ಇದು ಪ್ರಕ್ರಿಯೆ. ಸೊ ಇಲ್ಲಿ ನೋಡಿ ನಿಮಗೆ 3 ಇದನ್ನು ಎಕ್ಸಾಂಪಲ್ನ ಕೊಟ್ಟಿದೆ ಮಕ್ಕಳ, ಇದೇ ರೀತಿ ಬರೀಬೇಕು. ನೆಕ್ಸ್ಟ್ ಸಂವೇಗ ಸಂರಕ್ಷಣಾ ತತ್ವ ಕೇಳಿದ್ದಾರೆ ಮಕ್ಕಳ. ಯಾವುದೇ ಬಾಹ್ಯ ಸಂತುಲಿತ ಬಲ ಪ್ರಯೋಗವಾಗದ ಹೊರತು ಎರಡು ವಸ್ತುಗಳ ಸಂಘರ್ಷಣೆಯ ಮೊದಲಿನ ಸಂವೇಗವು ಸಂಘರ್ಷಣೆಯ ನಂತರದ ಒಟ್ಟಾರೆ ಸಂವೇಗಕ್ಕೆ ಸಮವಾಗಿರ್ತದೆ. 10ನೇ ಪ್ರಶ್ನೆ, 10 kg ರಾಶಿ ಇರುವ ಒಂದು ಕಾಯವು ನೆಲದಿಂದ 6 ಮೀಟರ್ ಎತ್ತರದಲ್ಲಿದ್ದರೆ ಅದು ಪಡೆದುಕೊಳ್ಳುವ ಪ್ರಚನ ಶಕ್ತಿಯನ್ನು ಕಂಡುಹಿಡಿಯಿರಿ. ಸೊ G 9.8 ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ ಮಕ್ಕಳ. ಸೊ ಇಲ್ಲಿ ನಮಗೆ ಸೂತ್ರ ಗೊತ್ತಿರಬೇಕು ಮಕ್ಕಳ ಪ್ರಚನ ಶಕ್ತಿ ಕಂಡುಹಿಡಲಿಕ್ಕೆ. ಸೊ ಏನೇನು ಕೊಟ್ಟಿದ್ದಾರೆ ಎಲ್ಲವನ್ನು ಬರ್ತ್ಕೊಳ್ಳಿ. ಸೊ mgh, ಸೊ 10 × 9.8 × 6 ಮಾಡಿದ್ರೆ ವಿಲ್ ಗೆಟ್ 588 ಜೌಲ್ ಆಗುತ್ತೆ. ಸೊ ಹಾಗೆ ಇದಿಷ್ಟು ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ಅಂಕಗಳು ಸಿಗ್ತದೆ. ನೆಕ್ಸ್ಟು 11ನೇ ಕ್ವಶನ್ನು 4 ಅಂಕದ ಪ್ರಶ್ನೆ, ಜವ ಮತ್ತು ವೇಗಕ್ಕಿರುವ ವ್ಯತ್ಯಾಸ. ಸೊ ಇಲ್ಲೇ ನಿಮಗೆ ಕಾಣಿಸ್ತಾ ಇದೆ ಮಕ್ಕಳ, ಜವ ಒಂದು ಅದೀಶ ಪರಿಮಾಣ, ಇದು ಸದೀಶ ಪರಿಮಾಣ. ಇದು ಪರಿಮಾಣ ಮಾತ್ರ ಹೊಂದಿದರೆ, ಇದು ಪರಿಮಾಣ ದಿಕ್ಕು ಎರಡನ್ನು ಹೊಂದಿದೆ. ಸೊ ಮತ್ತು ಡೆಫಿನೇಷನ್ಸ್ ಸೂತ್ರಗಳನ್ನು ಬರೆದ್ರೆ ನಿಮಗೆ ಕಂಪ್ಲೀಟಾಗಿ ಇದಕ್ಕೆ ಮಕ್ಕಳ 2 ಅಂಕಗಳು ಸಿಗ್ತದೆ. ನೆಕ್ಸ್ಟು ಒಂದು ವಸ್ತುವು ಒಂದು ದೂರವನ್ನು ಕ್ರಮಿಸಿದೆ, ಇದಕ್ಕೆ 0 ಸ್ಥಾನಪಲ್ಲಟ ಸಾಧ್ಯವೇ? ಸಾಧ್ಯ ಎನ್ನುವುದಾದರೆ ಉದಾಹರಣೆಯೊಂದಿಗೆ ನಿಮ್ಮ ಉತ್ತರ ಬರೆಯಿರಿ. ಸೊ 0 ಸ್ಥಾನಪಲ್ಲಟ ಸಾಧ್ಯ. ಉದಾಹರಣೆಗೆ ಒಬ್ಬ ವ್ಯಕ್ತಿ ಒಂದು ಪಾರ್ಕ್ ಸುತ್ತ ಪ್ರಯಾಣ ಪ್ರಾರಂಭಿಸಿ ತನ್ನ ಪ್ರಾರಂಭಿಕ ಸ್ಥಳಕ್ಕೆ ಬಂದು ತಲುಪಿದಾಗ ಅಲ್ಲಿ ಸ್ಥಾನಪಲ್ಲಟ 0ನೇ ಆಗಿರ್ತದೆ. ನೆಕ್ಸ್ಟು 6th ಮೇನ್ ಮಕ್ಕಳ, ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಇಲ್ಲಿ 5 ಅಂಕದ ಪ್ರಶ್ನೆಗಳು. ಸೊ ಸಬ್ ಕ್ವಶನ್ಸ್ ಇದೆ. 12ನೇ ಪ್ರಶ್ನೆ ನೋಡೋಣ. ಎ ಕ್ವಶನ್, ಮನುಷ್ಯರಲ್ಲಿ ಶ್ರವಣ ಶಬ್ದದ ಸರಾಸರಿ ಶ್ರಾವಣ ವ್ಯಾಪ್ತಿ ಕೇಳಿದರೆ 20 Hz to 20 kHz ಆಗಿರುತ್ತೆ. ನೆಕ್ಸ್ಟ್ ಶಬ್ದ ತರಂಗಗಳ ಪ್ರತಿಫಲನದ 2 ಪ್ರಾಯೋಗಿಕ ಅನ್ವಯ. ಒಂದು ಸ್ಟೆಥೋಸ್ಕೋಪಲ್ಲಿ ನಾವು ಬಳಸಲಾಗ್ತದೆ ಮಕ್ಕಳ. ಸೊ ವೈದ್ಯಕೀಯ ಸಾಧನವಾಗಿದ್ದು ಇದನ್ನು ಸಾಮಾನ್ಯವಾಗಿ ಹೃದಯ ಮತ್ತು ಶ್ವಾಸಕೋಶದ ಶಬ್ದವನ್ನು ಕೇಳಲು ಉಪಯೋಗಿಸ್ತಾರೆ. ಸ್ಟೆಥೋಸ್ಕೋಪ್ನಲ್ಲಿ ರೋಗಿಯ ಎದೆಬಡಿತದ ಗುಣಿತದ ಪ್ರತಿಫಲನದಿಂದ ವೈದ್ಯರ ಕಿವಿಯನ್ನು ತಲುಪ್ತದೆ. ನೆಕ್ಸ್ಟ್ ಸಾಮಾನ್ಯವಾಗಿ ಸಂಗೀತ ಕಚೇರಿ ಭವನಗಳು, ಸಮ್ಮೇಳನಗಳ ಭವನಗಳು, ಸಿನಿಮಾ ಭವನಗಳು ಶಬ್ದ ಪ್ರತಿಫಲನದ ನಂತರ ಎಲ್ಲ ಮೂಲೆಗಳಿಗೆ ತಲುಪುವಂತೆ ಮೇಲ್ಛಾವಣಿಯನ್ನು ವಕ್ರಾಕಾರದಲ್ಲಿ ಕಟ್ಟಲಾಗಿರ್ತದೆ. ಸಿ ಕ್ವಶನ್ನು, ಅನುರಣನೆ ಎಂದರೇನು? ಅದನ್ನು ಹೇಗೆ ಕಡಿಮೆಗೊಳಿಸಬಹುದು? ಸೊ ಸತತ ಪ್ರತಿಫಲನದಿಂದ ಉಂಟಾದ ಪುನರಾವರ್ತಿತ ಶಬ್ದವನ್ನೇ ಅನುರಣನೆ ಅಂತ ಹೇಳ್ತೀವಿ. ಸೊ ಯಾವ ರೀತಿ ಕಡಿಮೆಗೊಳಿಸ್ಬೋದು ಅಂತೇಳಿ ನಿಮಗೆ ಇಲ್ಲಿ ದೃಗ್ನಾರು ಹಲಗೆಗಳನ್ನು ಬಳಸೋದ್ರಿಂದ, ಒರಟಾದ ಪ್ಲಾಸ್ಟರ್ಗಳಿಂದ ಮುಚ್ಚಿರ್ತಾರೆ. ಸೊ ಇದನ್ನು ನೀಟಾಗಿ ನೀವು ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದಿಷ್ಟು ನಿಮಗೆ ಭೌತ ವಿಜ್ಞಾನದಲ್ಲಿ ಬಂದಂಥವು. ನೆಕ್ಸ್ಟ್ ರಸಾಯನ ವಿಜ್ಞಾನದಲ್ಲಿ ಬರುವ ಪ್ರಶ್ನೆಗಳನ್ನ ನೋಡೋಣ. 13th ಕ್ವಶನ್, ಈ ಮುಂದಿನವುಗಳಲ್ಲಿ ಉತ್ಪತನ ಕ್ರಿಯೆಗೆ ಒಳಪಡುವಂತಹ ವಸ್ತು ಅಂತ ಕೇಳಿದ್ದಾರೆ. ಉಪ್ಪು, ಸಕ್ಕರೆ, ನುಸಿಗುಳಿಗೆ, ಅಡುಗೆ ಸೋಡಾ. ಆಬ್ವಿಯಸ್ಲಿ ನುಸಿಗುಳಿಗೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 14th ಕ್ವಶನ್, ಅಸಮರೂಪ ವ್ಯವಸ್ಥೆಯಲ್ಲಿ ಘನ ವಸ್ತುಗಳು ದ್ರವ ವಸ್ತುವಿನಲ್ಲಿ ಚದುರಿಸುತ್ತವೆ. ಇದನ್ನು ಡ್ಯಾಶ್ ಅಂತೀವಿ. ಇದನ್ನು ನೀಲಂಬಿತ ಮಿಶ್ರಣ ಅಂತ ಹೇಳಿ ಕರೆಯಲಾಗ್ತದೆ. ನೆಕ್ಸ್ಟ್, ನಾನು ಪರಮಾಣುವಿನಲ್ಲಿರುವ ಒಟ್ಟು ಪ್ರೋಟಾನ್ ಸಂಖ್ಯೆಯಾಗಿರುವೆನು. ಸೊ ಅದು ಪರಮಾಣು ಸಂಖ್ಯೆ, ಆಪ್ಷನ್ ಬಿ ಆಗಿರ್ತದೆ. ನೆಕ್ಸ್ಟ್ 8th ಮೇನ್ ಮಕ್ಕಳ, ಕೆಳಗಿನ ಪ್ರಶ್ನೆಗಳಿಗೆ ಒಂದು ಶಬ್ದ ಅಥವಾ ವಾಕ್ಯದಲ್ಲಿ ಉತ್ತರಿಸಬೇಕು. ಯಾವುದೇ ದ್ರವ್ಯದ ಭೌತಿಕ ಸ್ಥಿತಿ ಬದಲಾಗಲು ಕಾರಣವಾಗುವ ಪ್ರಮುಖ ಅಂಶ ಕೇಳಿದ್ದಾರೆ. ಸೊ ಮೊದಲನೇದಾಗಿ ತಾಪ ಮತ್ತು ಒತ್ತಡ, ಅದಷ್ಟು ಬರೆದ್ರೆ ಸಾಕು. 17ನೇದು, ಒಂದು ತಣ್ಣೀರಿನ ಮತ್ತು ಇನ್ನೊಂದು ಬಿಸಿ ನೀರಿನ 2 ಗಾಜಿನ ಲೋಟಕ್ಕೆ 4 ರಿಂದ 5 ಹನಿ ಹಿಂಕನ್ನು ಹಾಕಿ 2 ಲೋಟಗಳನ್ನು ವೀಕ್ಷಿಸಿ. ಯಾವ ಲೋಟದಲ್ಲಿ ಹಿಂಕ್ ಬಣ್ಣ ಬೇಗ ಹರಡ್ತದೆ? ಸೊ ಬಿಸಿ ನೀರಿನಲ್ಲಿ ಬೇಗ ಹರಡ್ತದೆ ಮಕ್ಕಳ. ನೆಕ್ಸ್ಟ್ ಪ್ರಶ್ನೆ, ದ್ರವ್ಯದ 3 ಸ್ಥಿತಿಗಳ ಅಂತರ್ಪರಿವರ್ತನೆಯ ಚಿತ್ರ ಕೇಳಿದರೆ. ಸೊ ಇದು ಚಿತ್ರವಾಗಿರುತ್ತೆ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇದನ್ನು ಸಹ ಕೇಳ್ತಾರೆ. ದ್ರವದಿಂದ ಘನದಿಂದ ದ್ರವಕ್ಕೆ ಹೋಗೋಕ್ಕೆ ದ್ರವನ, ಘನೀಕರಣ, ಆವೀಕರಣ, ಸಾಂದ್ರೀಕರಣ, ಉತ್ಪತನ, ನಿಕ್ಷೇಪಣ, ಇವೆಲ್ಲ ನೆನ್ಪಿಟ್ಕೊಂಡಿರಿ, ಕೇಳ್ತಾರೆ ಮಕ್ಕಳ. ನೆಕ್ಸ್ಟ್ 10ನೇ ಮೇನ್, ಕಾರಣ ಕೊಡಿ ಅಂತ ಇದೆ. ಮೊದಲನೇ ಪ್ರಶ್ನೆ, ನಾವು ತುಂಬ ದೂರದಲ್ಲಿ ಕುಳಿತಿದ್ದರೂ ಸುಗಂಧ ದ್ರವ್ಯದ ವಾಸನೆಯನ್ನು ಗ್ರಹಿಸುತ್ತೇವೆ. ಯಾಕೆ ಅಂತ ಹೇಳಿದರೆ, ಸುಗಂಧ ದ್ರವ್ಯದಲ್ಲಿನ ಕಣಗಳು ಅನಿಲ ರೂಪದಲ್ಲಿದ್ದು ಅವು ವೇಗ ಹೆಚ್ಚಾಗಿರೋದ್ರಿಂದ ವಿಸರಣೆ ಮೂಲಕ ಸುಲಭವಾಗಿ ವಾಸನೆಯನ್ನು ಗ್ರಹಿಸ್ತೇವೆ. ನೆಕ್ಸ್ಟ್, ಕೊಠಡಿ ಉಷ್ಣತೆಯಲ್ಲಿ ಕಬ್ಬಿಣದ ಕುರ್ಚಿ ಘನ ರೂಪದಲ್ಲಿದ್ದು
ನೀರು ದ್ರವರೂಪದಲ್ಲಿರಲು ಕಾರಣ. ಯಾಕೆಂದರೆ ಕೊಠಡಿಯ ಉಷ್ಣತೆಯಲ್ಲಿ ಕಬ್ಬಿಣದ ಕುರ್ಚಿ ಘನರೂಪದಲ್ಲೇ ಇರ್ತದೆ, ನೀರು ದ್ರವರೂಪದಲ್ಲೇ ಇರ್ತದೆ ಮಕ್ಕಳೇ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಕಣಗಳು ಒತ್ತೊತ್ತಾಗಿ ಜೋಡಣೆಯಾಗಿರ್ತವೆ ಕಬ್ಬಿಣದಲ್ಲಿ, ಅವುಗಳ ನಡುವೆ ಹೆಚ್ಚಿನ ಆಕರ್ಷಣ ಬಲ ಇರ್ತದೆ. ಆದರೆ ನೀರಿನ ಕಣಗಳು ಸಡಿಲವಾಗಿ ಜೋಡಣೆಯಾಗಿರೋದ್ರಿಂದ ದುರ್ಬಲ ಆಕರ್ಷಣ ಬಲ ಇರೋದ್ರಿಂದ ಕೊಠಡಿಯ ಉಷ್ಣತೆಯಲ್ಲಿ ಕುರ್ಚಿ ಘನರೂಪದಲ್ಲಿದ್ದು ನೀರು ದ್ರವರೂಪದಲ್ಲಿರ್ತದೆ. ಸೊ ಅದಕ್ಕೆ ಆಪ್ಷನ್ ಕೊಟ್ಟು ನಮ್ಮ ಅಂಗೈ ಮೇಲೆ ಸ್ವಲ್ಪ ಅಸಿಟೋನ್ ಅಂದರೆ ನೇಲ್ ಪಾಲಿಶ್ ರಿಮೂವರನ್ನು ಸುರಿದಾಗ ಏನಾಗ್ತದೆ? ಸೊ ಅಂಗೈ ತಂಪಾಗ್ತದೆ. ಕಾರಣ ಅಸಿಟೋನ್ ಕಣಗಳು ಅಂಗೈ ಮೇಲಿನ ಶಕ್ತಿಯನ್ನು ಅಥವಾ ಸುತ್ತಲಿನ ಶಕ್ತಿಯನ್ನು ಬಳಸ್ಕೊಂಡು ಹಾವಿ ಆಗ್ತದೆ. ನೆಕ್ಸ್ಟ್, ಬೇಸಿಗೆ ಕಾಲದಲ್ಲಿ ನಾವು ಹತ್ತಿ ಬಟ್ಟೆಗಳನ್ನೇ ಧರಿಸಬೇಕು. ಯಾಕೆ ಅಂತ ಹೇಳಿದರೆ ಬೇಸಿಗೆಯಲ್ಲಿ ನಮ್ಮ ದೇಹದ ಯಾಂತ್ರಿಕ ವ್ಯವಸ್ಥೆಯ ಕಾರಣದಿಂದಾಗಿ ನಾವು ಹೆಚ್ಚು ಬೆವರುವುದರಿಂದ ನಮ್ಮನ್ನು ತಂಪಾಗಿಡ್ತದೆ. ಬಾಷ್ಪೀಕರಣವಾದಾಗ ದ್ರವದ ಮೇಲ್ಮೈನಲ್ಲಿ ಕಣಗಳು ಸುತ್ತಲಿನ ಶಕ್ತಿ ಅಥವಾ ದೇಹದ ಮೇಲ್ಮೈನ ಶಕ್ತಿಯನ್ನು ಬಳಸಿಕೊಂಡು ಆವಿಯಾಗ್ತದೆ. ದೇಹದಿಂದ ಬಿಡುಗಡೆಯಾದ ಶಾಖ ಶಕ್ತಿ ಆವಿಕರಣ ಗುಪ್ತೋಷ್ಣಕ್ಕೆ ಕಾರಣವಾದ ಶಾಖ ಶಕ್ತಿಗೆ ಸಮನಾಗಿರುತ್ತದೆ. ಹತ್ತಿಯು ನೀರನ್ನು ಹೀರಿಕೊಳ್ಳುವುದು ಒಂದು ಉತ್ತಮ ವಸ್ತು ಮತ್ತು ಇದು ಬೆವರನ್ನು ಹೀರಿಕೊಂಡು ವಾತಾವರಣದಲ್ಲಿ ಸುಲಭವಾಗಿ ಆವಿಯಾಗಲು ಸಹಾಯವನ್ನು ಮಾಡ್ತದೆ. ನೆಕ್ಸ್ಟ್ 20ನೇದು ಟೆಂಡಾಲ್ ಪರಿಣಾಮ ಎಂದರೇನು? ಕಲೀಲದ ಲಕ್ಷಣಗಳನ್ನು ಪಟ್ಟಿ ಮಾಡಿ. ಸೊ ಬೆಳಕು ಕಲೀಲಗಳ ಮೂಲಕ ಹಾದು ಹೋಗುವಾಗ ಬೆಳಕಿನ ಕಿರಣಗಳು ಚದುರುವ ಮಾಧ್ಯಮವನ್ನೇ ಟೆಂಡಾಲ್ ಪರಿಣಾಮ ಅಂತೀವಿ. ಸೊ ಲಕ್ಷಣಗಳೇನಪ್ಪ ಅಂದರೆ ಕಲೀಲವು ಒಂದು ಅಸಮರೂಪ ಮಿಶ್ರಣವಾಗಿದೆ. ಕಲೀಲಗಳ ಗಾತ್ರ ಬರಿಗಣ್ಣಿನಿಂದ ಪ್ರತ್ಯೇಕವಾಗಿ ನೋಡಲಾಗದಷ್ಟು ಸಣ್ಣದಾಗಿದೆ. ಕಲೀಲದ ಕಣಗಳು ತಮ್ಮಲ್ಲಿ ಹಾದು ಹೋಗುವ ಬೆಳಕಿನ ಕಣಗಳನ್ನು ಚದುರಿಸಿ ಅದರ ಪಥ ಕಾಣುವಂತೆ ಮಾಡುವಷ್ಟು ದೊಡ್ಡದಾಗಿರ್ತದೆ. ಕಲೀಲಗಳ ಕಣ ಸಾಕಷ್ಟು ಸ್ಥಿರವಾಗಿದ್ದು ಅಲುಗಾಡಿಸದೆ ಬಿಟ್ಟರೂ ತಳ ಸೇರೋದಿಲ್ಲ. ಸೊ ಇವೆಲ್ಲವನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟು, ಪರಮಾಣುವಿರುವ 3 ಉಪಪರಮಾಣುಯ ಕಣಗಳನ್ನು ಹೆಸರಿಸಿ. ಬೋರ್ ಅವರ ಪರಮಾಣು ಮಾದರಿ ಚಿತ್ರವನ್ನು ಕೇಳಿದರೆ ಪ್ರೋಟಾನ್, ಎಲೆಕ್ಟ್ರಾನ್, ನ್ಯೂಟ್ರಾನ್ ಇವು ಉಪಪರಮಾಣುಯ ಕಣಗಳು. ಸೊ ಇದು ಅದರ ಚಿತ್ರವಾಗಿರ್ತದೆ, ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಕೆಳಗಿನ ಧಾತುಗಳ ನ್ಯೂಟ್ರಾನ್ ಸಂಖ್ಯೆಗಳನ್ನು ಬರೀಲಿಕ್ಕೆ ಕೇಳಿದರೆ ಆಕ್ಸಿಜನ್, ಸೋಡಿಯಂ ಮತ್ತು ಕಾರ್ಬನ್ ಕೊಟ್ಟಿದ್ದಾರೆ. ಆಕ್ಸಿಜನ್ನಲ್ಲಿ 8 ನ್ಯೂಟ್ರಾನ್, ಇದರಲ್ಲಿ ಸೋಡಿಯಮಲ್ಲಿ 12, ಕಾರ್ಬನಲ್ಲಿ 6. ನೆಕ್ಸ್ಟ್, ಇವುಗಳ ಸಂಯುಕ್ತಗಳನ್ನ ಬರೆಯಕ್ಕೆ ಕೇಳಿದರೆ ಮೊದಲನೇದು ಅಲ್ಯೂಮಿನಿಯಂ ಸಲ್ಫೇಟ್, ಎರಡನೇದು ಕ್ಯಾಲ್ಶಿಯಂ ಕ್ಲೋರೈಡ್, ನೆಕ್ಸ್ಟ್ ಪೊಟ್ಯಾಷಿಯಂ ನೈಟ್ರೇಟ್, ಕ್ಯಾಲ್ಶಿಯಂ ಕಾರ್ಬೋನೇಟ್ CaCO3. ಅಣು ಎಂದರೇನು ಕೇಳಿದರೆ ಮಕ್ಕಳ, ರಾಸಾಯನಿಕವಾಗಿ ಜೊತೆಗೆ ಬಂಧಿಸಲ್ಪಟ್ಟ ಅಥವಾ ಆಕರ್ಷಕ ಬಲಗಳಿಂದ ಬಿಗಿಯಲ್ಪಟ್ಟ 2 ಅಥವಾ ಹೆಚ್ಚು ಪರಮಾಣುಗಳ ಗುಂಪನ್ನು ಸಾಮಾನ್ಯವಾಗಿ ಅಣು ಅಂತೀವಿ. ನೀರು, ಆಕ್ಸಿಜನ್ ಉದಾಹರಣೆಗೆ ತಗೊಳ್ಳೋಣ. ನೆಕ್ಸ್ಟು, ಜಾನ್ ಡಾಲ್ಟನ್ನ ಪರಮಾಣು ಸಿದ್ಧಾಂತದ ಪ್ರಮುಖ ಆಧಾರ ಅಂಶಗಳನ್ನ ಕೇಳಿದ್ದಾರೆ. ಸೊ ಅದನ್ನಾದರೂ ಬರಿಬೋದು. ಅಥವಾ ಪರಮಾಣುಯತೆ ಎಂದರೇನು, ರಾಸಾಯನಿಕ ಸೂತ್ರ ಬರೆಯುವಾಗ ಅನುಸರಿಸುವ ನಿಯಮಗಳು. ನೋಡಿ, ನಿಮಗೆ ಡಿಸ್ಪ್ಲೇ ಮೇಲೆ ಜಸ್ಟ್ ಹಾಗೇ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ, ಉತ್ತರಗಳನ್ನು ನೋಡ್ಕೊಳ್ಳಿ. ಇದಿಷ್ಟು ಬಹಳ ಇಂಪಾರ್ಟೆಂಟ್, ಇದರಲ್ಲೂ ಸಹ ಎಷ್ಟೋ ಕ್ವಶನ್ಸು ನಿಮ್ಮ ಎಕ್ಸಾಮ್ಗೆ ಬರ್ತದೆ. ನೆಕ್ಸ್ಟ್ ಭಾಗ ಸಿ 25ನೇಯ ಪ್ರಶ್ನೆ, ಸಸ್ಯದ ಅಡುಗೆ ಮನೆ ಎಂದು ಈ ಕಣದಂಗವನ್ನು ಕಳೆಯುತ್ತಾರೆ. ಆಬ್ವಿಯಸ್ಲಿ ಅದು ಪತ್ರ ಹರಿತ ಆಗಿರ್ತದೆ ಮಕ್ಕಳ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು 26ನೇದು, ಒಂದು ಸಸ್ಯದ ಜೀವಂತ ಜೀವಕೋಶವು ಅಭಿಸರಣೆ ಕ್ರಿಯೆಯಿಂದಾಗಿ ನೀರಿನ ಅಂಶವನ್ನು ಕಳೆದುಕೊಂಡಾಗ ಅದು ಘಟಕಗಳ ಸಂಕುಚಿಸಿ ಕೋಶಭಿತ್ತಿಯಿಂದ ದೂರ ಸರಿಯುತ್ತದೆ. ಈ ವಿದ್ಯಮಾನವನ್ನು ಡ್ಯಾಶ್ ಅಂತೀವಿ. ಸೊ ಅದನ್ನು ಜೀವದ್ರವ್ಯ ಅಂಕುಚನ ಅಂತ ಹೇಳಿ ಕರೆಯಲಾಗ್ತದೆ. 27ನೇದು, ಪತ್ರರಂಧ್ರಗಳು ಮೂತ್ರಪಿಂಡದ ಆಕಾರದ 2 ಜೀವಕೋಶಗಳಿಂದ ಆವೃತವಾಗಿದೆ. ಇವುಗಳನ್ನು ಡ್ಯಾಶ್ ಎನ್ನುತ್ತೇವೆ. ಸೊ ಇವುಗಳನ್ನು ಕಾವಲು ಕೋಶ ಅಂತ ಹೇಳಿ ಕರೆಯಲಾಗ್ತದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 28th ಕ್ವಶನ್, ಕೆಳಗಿನವುಗಳಲ್ಲಿ ಬೃಹತ್ ಪೋಷಕಾಂಶ ಅಲ್ಲ. ಸೊ ನೈಟ್ರೋಜನ್, ಮೆಗ್ನೀಷಿಯಂ, ಫಾಸ್ಫರಸ್, ಕ್ಯಾಲ್ಶಿಯಂ ಕೇಳಿದರೆ. ಸೊ ಮೆಗ್ನೀಷಿಯಂ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒಂದು ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ ಕೇಳಿದರೆ 29ನೇದು, ಝೈಲಮ್ ಅಂಗಾಂಶದ ಕಾರ್ಯ, ಇದು ನೀರು ಮತ್ತು ಲವಣಗಳನ್ನು ಮೇಲ್ಮುಖವಾಗಿ ಸಾಗಿಸ್ತದೆ. 30ನೇದು, ದನಗಳ ತಳಿಯನ್ನು ಸುಧಾರಿಸಲು ಸಾಮಾನ್ಯವಾಗಿ ಯಾವ ವಿಧಾನವನ್ನು ಬಳಸುತ್ತಾರೆ? ಕ್ರಾಸ್ ಬ್ರೀಡಿಂಗ್ ಅಥವಾ ಮಿಶ್ರ ಸಂಕರಣ ಅಂತ ಹೇಳಿ ಕರೆಯಲಾಗ್ತದೆ. ಅಡಿಪೋಸ್ ಅಂಗಾಂಶ ಎಲ್ಲಿ ಕಂಡು ಬರ್ತದೆ? ಚರ್ಮದ ಕೆಳಗೆ ಮತ್ತು ದೇಹದ ಒಳಗಿನ ಅಂಗಗಳ ನಡುವೆ ಕೊಬ್ಬು ಸಂಗ್ರಹವಾಗುವ ಅಡಿಪೋಸ್ ಅಂಗಾಂಶ ಕಂಡುಬರುತ್ತದೆ. ನೆಕ್ಸ್ಟ್, ಆಕ್ಸಾನ್ ಎಂದರೇನು ಕೇಳಿದರೆ ಕೋಶಕಾಯದಿಂದ ಹೊರಡುವ ಉದ್ದನೆಯ ರಚನೆಯನ್ನು ಆಕ್ಸಾನ್ ಅಂತ ಹೇಳಿ ಕರೆಯಲಾಗ್ತದೆ. ನೆಕ್ಸ್ಟ್ 14th ಮೇನ್ 2 ವಾಕ್ಯದಲ್ಲಿ ಉತ್ತರಿಸಿ. ಪೇರಂಕೈಮ ಮತ್ತು ಸ್ಕ್ಲೀರೆನ್ಕೈಮದ ಚಿತ್ರವನ್ನು ಕೇಳಿದರೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟು, ಪಶುಸಂಗೋಪನೆಯು ರೈತನಿಗೆ
ಆರ್ಥಿಕವಾಗಿ ಹೇಗೆ ಸಹಾಯಕವಾಗಿದೆ ವಿವರಿಸಿ ಅಂತ ಕೇಳಿದ್ದಾರೆ ನೋಡಿ. ಸೊ ಪಶುಸಂಗೋಪನೆಯಿಂದ ದನ, ಮೇಕೆ, ಕುರಿ, ಕೋಳಿ ಸಾಕಾಣಿಕೆ, ಮೀನು ಇವೆಲ್ಲವನ್ನು ಒಳಗೊಂಡಿದೆ ಮಕ್ಕಳ. ಸೊ ಜನಸಂಖ್ಯೆ ಹೆಚ್ಚಿದಂತೆಲ್ಲ, ಜೀವನ ಮಟ್ಟ ಹೆಚ್ಚಿದಂತೆಲ್ಲ ಹಾಲು, ಮೊಟ್ಟೆ, ಮಾಂಸಕ್ಕೂ ಬೇಡಿಕೆ ಇರ್ತದೆ. ಹಾಗಾಗಿ ಅದು ರೈತನಿಗೆ ಸಹಾಯಕವಾಗಿದೆ. ನೆಕ್ಸ್ಟ್ 3 ಅಂಕದ ಪ್ರಶ್ನೆ. ಇಲ್ಲಿ ಸಸ್ಯ ಅಥವಾ ಪ್ರಾಣಿ ಜೀವಕೋಶದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಲಿಕ್ಕೆ ಕೇಳಿದ್ದಾರೆ. ಹಾಗಾಗಿ ಎರಡನ್ನ ಅಭ್ಯಾಸ ಮಾಡ್ಕೊಳ್ಳಿ ಮಕ್ಕಳ, ಯಾವುದಾದ್ರೂ ಒಂದು ಡೆಫಿನೆಟ್ ಕ್ವಶನ್ ಇರುತ್ತೆ. ನೆಕ್ಸ್ಟ್ 36ನೇದು ಸಸ್ಯಗಳ ಎಪಿಡರ್ಮಿಸ್ನ ಪಾತ್ರವೇನು ಅಥವಾ ತೊಗಟೆಯ ರಕ್ಷಣಾತ್ಮಕ ಅಂಗಾಂಶವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತದೆ. ಸೊ ಸಸ್ಯದ ಅತ್ಯಂತ ಹೊರಪದರದ ಜೀವಕೋಶವನ್ನೇ ಎಪಿಡರ್ಮಿಸ್ ಅಂತೀವಿ. ಎಪಿಡರ್ಮಿಸ್ ಸಾಮಾನ್ಯವಾಗಿ ಒಂದೇ ಪದರದ ಜೀವಕೋಶಗಳಿಂದ ಮಾಡಲ್ಪಟ್ಟಿರ್ತದೆ. ಸೊ ಅದು ಏನೇನೆಲ್ಲ ಮಾಡ್ತದೆ ನೋಡಿ. ಇದು ಏನು ಮಾಡ್ತದೆ, ಒಂದು ಸಸ್ಯಕ್ಕೆ ಹೊದಿಕೆಯನ್ನು ಇದು ನೀಡ್ತದೆ, ಎಲ್ಲ ಭಾಗಗಳನ್ನು ರಕ್ಷಿಸ್ತದೆ. ಮತ್ತು ಹೊರಭಾಗಗಳಲ್ಲಿ ಕಂಡುಬರುವ ಎಪಿಡರ್ಮಲ್ ಜೀವಕೋಶಗಳು ನೀರು ಪ್ರತಿರೋಧಿಸುವ ಮೇಣದಂತಹ ಪದಾರ್ಥವನ್ನು ತಮ್ಮ ಹೊರಪದರದಲ್ಲಿ ಸ್ರವಿಸ್ತದೆ. ಇದು ನೀರಿನ ನಷ್ಟದ ವಿರುದ್ಧ ಯಾಂತ್ರಿಕ ಆಘಾತಗಳಿಂದ ಮತ್ತು ಪರೋಪಜೀವಿ ಶಿಲೀಂಧ್ರಗಳ ಆಕ್ರಮಣದಿಂದ ರಕ್ಷಣೆಯನ್ನು ಒದಗಿಸ್ತದೆ. ಸೊ ಇದಿಷ್ಟು ಪಾಯಿಂಟ್ಸನ್ನು ಮಕ್ಕಳು ಅದಕ್ಕೆ ಆನ್ಸರ್ ಬರೀರಿ. ನೆಕ್ಸ್ಟು ತೊಗಟೆಯು ರಕ್ಷಣಾತ್ಮಕ ಅಂಗಾಂಶವಾಗಿ ಹೇಗೆ ಕಾರ್ಯನಿರ್ವಹಿಸ್ತದೆ. ಸೊ ಅದಕ್ಕೆ ನೋಡಿ ಇಲ್ಲಿದೆ ಮಕ್ಕಳ, ಇದಿಷ್ಟು ಆನ್ಸರನ್ನು ನೋಡಿ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ವೆರಿ ಇಂಪಾರ್ಟೆಂಟ್. ಈ ಕ್ವಶನ್ಸೇ ಬರ್ತಾವಂತಲ್ಲ, ಸೊ ಇವನ್ನು ಸಹ ಬರ್ಬೋದು. ನೆಕ್ಸ್ಟ್ ಪಠ್ಯರಹಿತ ಮತ್ತು ಪಠ್ಯ ಸಹಿತ ಸ್ನಾಯುಗಳಿಗೆ ವ್ಯತ್ಯಾಸವನ್ನು ನೋಡ್ಕೊಳ್ಳಿ. ಸೊ ನೋಡಿ ಈಸಿಯಾಗಿದೆ ಮಕ್ಕಳ. ಸೊ 4 ಮಾರ್ಕ್ಸಿಗೆ ಕೇಳಿದಾಗ ಅಟ್ಲೀಸ್ಟ್ ನೀವು 4 ಪಾಯಿಂಟ್ಸ್ ಆದರೂ ಬರೀಬೇಕಾಗ್ತದೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ 38ನೇ ಪ್ರಶ್ನೆ. ಎ ಕ್ವಶನ್. ಬಾಯ್ಲರ್ಸ್ ಮತ್ತು ಲೇಯರ್ಸ್ಗಳ ನಡುವಿನ ವ್ಯತ್ಯಾಸವೇನು, ಅವುಗಳ ರಕ್ಷಣೆಯಲ್ಲಿ ನಿರ್ವಹಣೆಯಲ್ಲಿನ ವ್ಯತ್ಯಾಸಗಳನ್ನ ಕೇಳಿದ್ದಾರೆ. ಶೇಖರಣಾ ಸಮಯದಲ್ಲಿ ಧಾನ್ಯಗಳ ನಷ್ಟಕ್ಕೆ ಕಾರಣವಾಗುವ ಅಂಶಗಳು ಕೇಳಿದ್ದಾರೆ. ಸೊ ಮೊಟ್ಟೆ ಇಡುವ ಪ್ರಾಣಿಗಳ ಉತ್ಪಾದಿಸುವವರಿಗೆ ಲೇಯರ್ಸ್ ಕೋಳಿಗಳು ಅಂತ ಹೇಳಿ ಕರಿತೀವಿ. ಮಾಂಸಕ್ಕಾಗಿ ಬಳಸುವಂಥವನ್ನ ಬ್ರಾಯ್ಲರ್ಸ್ ಅಂತ ಹೇಳಿ ಕರಿತೀವಿ ಮಕ್ಕಳ. ಸೊ ಬ್ರಾಯ್ಲರ್ ಕೋಳಿಗಳ ವಸತಿ, ಪೋಷಣೆ ಮತ್ತು ಪರಿಸರದ ಅಗತ್ಯತೆಗಳನ್ನು ಮೊಟ್ಟೆ ಇಡುವ ಕೋಳಿಗಳಿಗಿಂತ ಭಿನ್ನವಾಗಿವೆ. ಬ್ರಾಯ್ಲರ್ಸ್ ಕೋಳಿಗಳು ಪಡಿತರವು ಸಾಕಷ್ಟು ಕೊಬ್ಬು ಮತ್ತು ಪ್ರೋಟೀನ್ ಸಮೃದ್ಧವಾಗಿರ್ತದೆ. ಪೌಲ್ಟ್ರಿ ಹಕ್ಕಿಗಳ ಆಹಾರದಲ್ಲಿ ಜೀವಸತ್ವ ಎ ಮತ್ತು ಕೆ ಅಧಿಕ ಮಟ್ಟದಲ್ಲಿರ್ತವೆ. ಲೇಯರ್ಸ್ಗಳಿಗೆ ಹೆಚ್ಚಿನ ವಸತಿ ವ್ಯವಸ್ಥೆ ಮತ್ತು ಬೆಳಕಿನ ಸೌಲಭ್ಯವನ್ನು ಒದಗಿಸಬೇಕು. ಮತ್ತು ಶೇಖರಣಾ ಸಮಯದಲ್ಲಿ ಧಾನ್ಯಗಳ ನಷ್ಟವಾಗಲು ಕಾರಣವಾಗುವ ಅಂಶಗಳೇನಪ್ಪ ಅಂದರೆ, ಮೊದಲನೇದಾಗಿ ಜೈವಿಕ ಅಂಶಗಳು ಅಂದರೆ ಕೀಟಗಳು, ದಂಶಕಗಳು, ಶಿಲೀಂಧ್ರಗಳು, ಹುಳುಗಳು, ಬ್ಯಾಕ್ಟೀರಿಯಾಗಳು. ಅಜೈವಿಕ ಅಂಶ ಅಂದರೆ ಸಂಗ್ರಹ ಸ್ಥಳದಲ್ಲಿರುವ ಅಸಮರ್ಪಕ ತೇವಾಂಶ ಮತ್ತು ತಾಪಮಾನ. ಸೊ ಇದಿಷ್ಟು ನಿಮಗೆ ಕಂಪ್ಲೀಟ್ ಒಂದು ಕ್ವಶನ್ ಪೇಪರ್ ಆಗಿರ್ತದೆ ಮಕ್ಕಳ. ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.